ಲಿಂಗಾಯತ ಪ್ರತ್ಯೇಕ ಧರ್ಮದ ಮಾನ್ಯತೆ ಇದು ಅಂದರೆ ಇದು 3ನೇ ಸಲ ಆಗಿದ್ದೇವೆ. 2017 ಚಾಲದ 3ನೇ ಸಲ ಆಗಿದ್ದು. 3ನೇ ಸಲ. ಅದಕ್ಕೆ ಅವಾಗ ಯಾವ ಪಕ್ಷನೂ ಇರಲಿಲ್ಲ, ಪ್ರಜಾ ರಾಜ್ಯನೂ ಇರಲಿಲ್ಲ, ರಾಜರಿದ್ದರು, ಅಲ್ಲಿ ಬ್ರಿಟಿಷರಿದ್ದರು. ಅವಾಗಿನ ಹೋಟೆಲ್ ಬಗ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ. ಹೀಗಾಗಿ ಏನಂತಾರೆ, ಇವಾಗ ಚಾಲನೆ ಮಾಡಿದ್ರು, ಇವಾಗ ಕಾಂಗ್ರೆಸ್ ಚಾಲನೆ ಮಾಡಿದ್ರು, ಸಿದ್ದರಾಮಯ್ಯ ಚಾಲನೆ ಮಾಡಿದ್ರು, ಇವೆಲ್ಲ ಚಾಲು ಆಗಿದೆ ಇತ್ತೀಚೆಗೆ. ನಾವು ಇತಿಹಾಸ ನೋಡಬೇಕಲ್ಲ. ಈ ಬೇಡಿಕೆ ಅಂದರೆ ಒಂದು ಧರ್ಮದ ಅಸ್ಮಿತೆ ಸಿಗಬೇಕು ಅನ್ನುವ ಕಾರಣಕ್ಕೆ, ನಮಗೊಂದು ಐಡೆಂಟಿಟಿ ಇರಬೇಕು ಅನ್ನುವ ಕಾರಣಕ್ಕೆ, ಅಥವಾ ಅಲ್ಪಸಂಖ್ಯಾತರು ಅಂತ ಗುರುತಿಸಿಕೊಂಡಾಗ ಸಿಗುವ ಲಾಭಗಳು ನಮ್ಮ ಸಮುದಾಯಕ್ಕೆ ಬರಲಿ ಅನ್ನುವ ಕಾರಣಕ್ಕೆ ಒಂದು ಸಂವಿಧಾನ ರಚನೆ ಆಗೋ ಕಾಲದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ಆಯಿತು. ಸಿಖ್ರು ಕೇಳ್ತಾ ಇದ್ರು, ಜೈನರು ಕೇಳ್ತಾ ಇದ್ರು, ಬೌದ್ಧರು ಕೇಳ್ತಾ ಇದ್ರು, ಲಿಂಗಾಯತರು ಕೇಳ್ತಾ ಇದ್ರು. ನಿಮ್ಗೆ ಆಗಲೇ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಆವಾಗ ವಲ್ಲಭಭಾಯಿ ಪಟೇಲ್ರವರು ಮೈನಾರಿಟಿ ಕಮಿಟಿಯ ಚೇರ್ಮನ್ ಆಗಿದ್ದರು. ಅದರ ಕೆಳಗಡೆ 3 ಕಮಿಟಿ ಮಾಡಿದ್ರು. ವಲ್ಲಭಭಾಯಿ ಪಟೇಲ್ ಇದ್ದಂಥ ಕಮಿಟಿ ಮುಂದೆ ರಿಪೋರ್ಟ್ ಹೋಯಿತು. ಆವಾಗ ವಲ್ಲಭಭಾಯಿ ಪಟೇಲ್ರು ಏನು ಹೇಳಿದ್ರು, ಅದು ಭಾಳ ಮುಖ್ಯ ಮಾತು, ಅದು ಸಂವಿಧಾನದಲ್ಲಿ ಬಂದಿದೆ. ಈಗ ನೋಡಿ, ಧಾರ್ಮಿಕ ಆಧಾರದ ಮೇಲೆ ದೇಶ ವಿಭಜನೆ ಆಗಿದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಂಗಡಗಳಿಗೆ ನಾವು ಯಾವುದೇ ಆಧಾರ ಕೊಡಲಿಕ್ಕೆ ಸಿದ್ಧ ಇಲ್ಲ. ಆದರೆ ನಿಮ್ಮೆಲ್ಲರಿಗೂ ನಿಮ್ಮ ಧರ್ಮ ಆಚರಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ ಸಂವಿಧಾನದ 25ನೇ ಪರಿಚಯದಲ್ಲಿ ಅವಕಾಶ ಮಾಡಿಕೊಟ್ರು. ಇವತ್ತದಿದೆ. ಏನು ಅಧಿಕಾರ ಇದೆ? ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಅವಳದೇ ಆದ ಯಾವುದೇ ಧರ್ಮ ಇರಲಿ ಆಚರಿಸಲು 3 ಶಬ್ದ ಇದೆ: ಪ್ರೊಫೆಸ್, ಪ್ರಾಕ್ಟೀಸ್, ಪ್ರಾಪಗೇಟ್ ಅಂತ. ನೀವು ಅದನ್ನು ಆಚರಿಸ್ಬೋದು, ಉಳಿಸ್ಬೋದು, ಬೆಳೆಸ್ಬೋದು. ಈ 3ಕ್ಕೂ ಅಧಿಕಾರ ಎಲ್ಲರಿಗೂ ಕೊಟ್ಟಿದ್ದೀವಿ. ನಿಮ್ಮ ಧರ್ಮ ಮಾಡ್ಕೊಂಡು ಹೋಗಿ. ಬೌದ್ಧರು ಮಾಡಿರಿ, ಜೈನರು ಮಾಡಿರಿ, ಸಿಖ್ರು ಮಾಡಿರಿ, ಲಿಂಗಾಯತ್ ಮಾಡಿ, ಇನ್ನೂ ಅನೇಕ ಬೇರೆ ಸಣ್ಣ ಧರ್ಮ ಮಾಡ್ಕೊಂಡು ಹೋಗಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದರು. ಅದು ಇವತ್ತು ಜಾರಿಯಲ್ಲಿದೆ. ಆರ್ಟಿಕಲ್ 25 ನಿಮ್ಮ ಕಡೆ ಕಾನ್ಸ್ಟಿಟ್ಯೂಷನ್ ಬುಕ್ ನೋಡ್ಕೊಳ್ಬೋದು. ಕೆಲವು ಬುಕ್ ತಂದಿದ್ದಾರೆ, ನೋಡ್ಕೊಳ್ಳಿ. ಅದು ಆದ ನಂತರ ಎಲ್ಲರೂ ಗಪ್ಪಾಗ್ಬಿಟ್ರು. 1993ರಲ್ಲಿ ಬೌದ್ಧರಿಗೆ ಫಸ್ಟ್ ಸಿಕ್ತು. ಹೇಗೆ? ಮೈನಾರಿಟಿ ರಿಲಿಜನ್ ಅಂತ. ಆ ನಂತರ ಸಿಖ್ರಿಗೆ 63ರಲ್ಲಿ ಸಿಕ್ಕಿತ್ತು. ಯಾಕೆ ಸಿಕ್ಕಿತ್ತು ಅಂದರೆ, ಇದು ಕಾನ್ಸ್ಟಿಟ್ಯೂಷನ್ದಲ್ಲಿ ಒಂದು ಪ್ರೊವಿಷನ್ ಇತ್ತು. ಏನಂದರೆ, ಈ ರಾಜ್ಯಗಳನ್ನು ವಿಂಗಡಣೆ ಮಾಡುವ ಅಥವಾ ರದ್ದು ಮಾಡುವ ಅಥವಾ ಹೊಸದಾಗಿ ವಿಸ್ತಾರ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗಿದೆ. ಅದನ್ನು ಮಾಡಿಕೊಂಡು ಸಿಖ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ ಸೆಪ್ರೇಟ್ ರಾಜ್ಯ ಕೊಡಬೇಕು, ಪಂಜಾಬ್ ಅಂತ ಹೇಳಿ ಗಲಾಟೆ ಮಾಡ್ತಿದ್ರು. ಮಾಸ್ಟರ್ ತಾರಾ ಸಿಂಗ್ ಅವೆಲ್ಲ ಗೊತ್ತಿರಬೇಕು. ಅದಾದ ನಂತರ 63ರಲ್ಲಿ ಒಂದು ಒಪ್ಪಂದ ಆಯಿತು. ಆವಾಗ ಗ್ರೇಟರ್ ಪಂಜಾಬ್ ಅಂತಿತ್ತು. ಆ ಗ್ರೇಟರ್ ಪಂಜಾಬನ್ನು ಒಡೆದು 3 ರಾಜ್ಯ ಮಾಡಿದರು.